ನಮಸ್ಕಾರ, ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ಇದು ಸೈಟ್ ಡೈಮೆನ್ಷನ್ ಬಂದುಬಿಟ್ಟು 30x45, ರೋಡ್ಗೆ 30 ಇದೆ, ಲೆಂತ್ 45 ಇದೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಟೋಟಲ್ ಈ ಬಿಲ್ಡಿಂಗಲ್ಲಿ G+3.5 ಫ್ಲೋರ್ ಇದೆ. 4 ಯೂನಿಟ್ಸ್ ಡಬಲ್ ಬೆಡ್ರೂಮ್ ಇದೆ, 2 ಯೂನಿಟ್ಸ್ ಸಿಂಗಲ್ ಬೆಡ್ರೂಮ್ ಇದೆ. ಟೋಟಲ್ ಬಿಲ್ಡಿಂಗ್ ರೆಂಟಲ್ ನೀವು ಈಸಿಯಾಗಿ 1,10,000 ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ಸು, ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸು ನೋಡ್ಬೋದು. ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ ಆಗುತ್ತೆ, 75% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಇದು ಮನೆ ಮುಂದೆ 30 ಫೀಟ್ ರೋಡ್ಸ್, ಇದು ನೋಡ್ಬೋದು. ಮನೆ ಮುಂದೆ 30 ಫೀಟ್ ರೋಡ್ ಇರುತ್ತೆ. ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ನೋಡಿದ್ರಲ್ವಾ? ಓಕೆನಾ? ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಓಕೆ, ಮೇನ್ ಗೇಟ್ ಎಲ್ಲ ನೋಡಿ, MS ಗೇಟ್ ಮಾಡಿದ್ದಾರೆ. ಎಲ್ಲ ಪ್ರತಿಯೊಂದು ಕ್ಲೀನಾಗಿ ಎಲ್ಲ ಫುಲ್ ವಿಡಿಯೋ ನಾವು ತೋರಿಸ್ತೀನಿ, ನೀಟಾಗಿ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಎಲ್ಲ. ಈ ರೋಡ್ಗೆ 30 ಇದೆ, ಲೆಂತ್ 45 ಇದೆ ನೋಡಿ. ಇದು ಎಂಟ್ರ್ ಆದ ತಕ್ಷಣ ಪಾರ್ಕಿಂಗ್ ಏರಿಯಾ ಸಿಗುತ್ತೆ ಗ್ರೌಂಡ್ ಫ್ಲೋರಲ್ಲಿ. ಪಾರ್ಕಿಂಗ್ ಏರಿಯಾದಲ್ಲಿ ಒಂದು 4 ಕಾರ್ ಪಾರ್ಕ್ ಮಾಡ್ಕೋಬೋದು ಈಸಿಯಾಗಿ, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸು, ಎಲ್ಲ ಮೀಟರ್ಸು ಪರ್ಮನೆಂಟ್ ಮೀಟರ್ಸ್ ಮಾಡಿಕೊಡ್ತಾರೆ ನೋಡಿ. ಎಲ್ಲ ಪಾರ್ಕಿಂಗ್ ಏರಿಯಾನು ಅಷ್ಟೇ ತುಂಬ ದೊಡ್ಡದಾಗಿದೆ. ಒಂದು 4 ಕಾರ್ ಪಾರ್ಕ್ ಮಾಡ್ಕೋಬೋದು, ಪ್ಲಸ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಇದು ನೀರು ಬಂದ್ಬಿಟ್ಟು ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ಇದೆ ಆ್ಯಂಡ್ CMC ವಾಟ್ರೂ ಅವೈಲೇಬಲ್ ಇದೆ. ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ನೋಡಿ, ಎಲ್ಲ ಪ್ರತಿಯೊಂದು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಿಲ್ಡಿಂಗ್ ಎಲ್ಲ ಫುಲ್ಲಿ ಕಂಪ್ಲೀಟೆಡ್ ಬಿಲ್ಡಿಂಗು, ಫುಲ್ಲಿ ರೆಡಿ ಟು ಆಕ್ಯುಪೈ ಪ್ರಾಜೆಕ್ಟು, ರೆಡಿ ಫಾರ್ ರಿಜಿಸ್ಟ್ರೇಷನು. ಇದೆಲ್ಲ ಸಿಲಿಂಡರ್ಸ್ ಎಲ್ಲ ಪ್ರಾವಿಷನ್ ಕೆಳಗಡೆನೆ ಮಾಡಿದ್ದಾರೆ. ಎಲ್ಲ ಸಿಲಿಂಡರ್ಸ್ ಎಲ್ಲ ಕೆಳಗಡೆ ಇಟ್ಕೋಬೋದು, ಎಲ್ಲ ಪ್ರಾವಿಷನ್ ಕೆಳಗಡೆ ಮಾಡಿದ್ದಾರೆ. ಎಲ್ಲ ಸೆಟ್ ಬ್ಯಾಕ್ ಎಲ್ಲ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮನೆ ಸುತ್ತ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸ್ ಸಿಗುತ್ತೆ. ವಾಲ್ಗಿನೂ ಎಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡಿ, ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಟೈಲ್ಸ್ ಎಲ್ಲ ಹಾಕಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಪಾರ್ಕಿಂಗಲ್ಲಿ ನೋಡಿ. ವಿತ್ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಫುಲ್ ಬಿಲ್ಡಿಂಗ್ ಎಲ್ಲ ವಿತ್ ಸೇಫ್ಟಿ ಗ್ರಿಲ್ ಇದೆ, ಫುಲ್ ಸೇಫ್ಟಿ ಎಲ್ಲ ಇದೆ, ಏನು ತೊಂದರೆ ಏನಿಲ್ಲ. ಬಿಲ್ಡಿಂಗ್ ಓನ್ ಬೋರ್ವೆಲ್ ಇದೆ ಆ್ಯಂಡ್ ಸಂಪ್ ಬಂದ್ಬಿಟ್ಟು 20,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಮಾಡಿದ್ದಾರೆ. ಎಲ್ಲ ಸಂಪೆಲ್ಲ ತುಂಬ ದೊಡ್ಡದಾಗಿದೆ ನೋಡಿ. ಎಲ್ಲ ಪಾರ್ಕಿಂಗ್ ಏರಿಯಾ ಎಲ್ಲ ಎಷ್ಟು ದೊಡ್ಡದಾಗಿದೆ ಆ್ಯಂಡ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಈಗ ನಾನು ಫಸ್ಟ್ ಫ್ಲೋರು ಆ್ಯಂಡ್ ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರ್ ತೋರಿಸ್ತೀನಿ ನೋಡ್ಬೋದು. ಇದು ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಹಾಕಿದ್ದಾರೆ. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ, ಫ್ಲೋರಿಂಗು ಗ್ರಾನೈಟ್ ಹಾಕಿದ್ದಾರೆ. ಈಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ ನೋಡ್ಬೋದು. ಇದು ಫ್ರಂಟ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ನೋಡಿ. ಸೇಫ್ಟಿ ಗೇಟ್ ಎಲ್ಲ ಮಾಡಿದ್ದಾರೆ. ಇಂಡಿವಿಜುವಲ್ ಮನೆಗೆ ಇಂಡಿವಿಜುವಲ್ ಗೇಟ್ಗಳೆಲ್ಲ ಮಾಡಿ ಸೇಫ್ಟಿ ಗ್ರಿಲ್ಲೆಲ್ಲ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ. ಫುಲ್ಲಿ ರೆಡಿ ಟು ಆಕ್ಯುಪೈ ಪ್ರಾಜೆಕ್ಟು, ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ಇದು ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ ನೋಡ್ಬೋದು. ಎಲ್ಲ ಟೀಕ್ ಡೋರ್ಸು, ಮೇನ್ ಡೋರ್ಸು ಎಲ್ಲ ಮನೆಗಳಿಗೂ ಅಷ್ಟೇ. ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡಿ. ಫುಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇದು ಎಂಟ್ರ್ ಆದ ತಕ್ಷಣ ಹಾಲ್ ಸಿಗುತ್ತೆ. ಹಾಲಲ್ಲಿ ವಿಂಡೋಸ್ ಇದೆ, ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. 3 ವಿಂಡೋಸ್ ಇದೆ ಹಾಲಲ್ಲಿ. ತುಂಬ ವೆಂಟಿಲೇಷನ್, ಕ್ರಾಸ್ ವೆಂಟಿಲೇಷನ್, ಎಲ್ಲ ಬೆಳಕು ಗಾಳಿ ಏನು ತೊಂದರೆ ಇಲ್ಲ. ಇದು TV ಯೂನಿಟ್ ಮಾಡಿದ್ದಾರೆ ನೋಡಿ. TV ಯೂನಿಟು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವೆಲ್ ಡಿಸೈನ್ಡ್ ಮಾಡಿದ್ದಾರೆ. ಇದು ಪೂಜೆ ರೂಮು. ಇಂಡಿವಿಜುವಲ್ ಹೌಸ್ಗಿನ ಇಂಡಿವಿಜುವಲ್ ಪೂಜೆ ರೂಮ್ಸ್ ಇದೆ ನೋಡಿ. ಪೂಜೆ ರೂಮ್ ವಾಲ್ಗಿನೂ ಅಷ್ಟೇ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ ನೋಡಿ. ಎಲ್ಲ ಪ್ರತಿಯೊಂದು ಎಲ್ಲ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಪೂಜೆ ರೂಮೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಮಾಡಿದ್ದಾರೆ ನೋಡಿ. ಲಿವಿಂಗ್ ಏರಿಯಾ ತುಂಬ ದೊಡ್ಡದಾಗಿದೆ. ಯಾಕೆಂದರೆ ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 30x45
ಸೈಟ್ ಡೈಮೆನ್ಷನ್ ಅದಕ್ಕೋಸ್ಕರ. ಇದು ಕಿಚನ್ ಆರ್ಚ್ ಎಲ್ಲ ವುಡಲ್ಲಿ ಪಾರ್ಟಿಷನ್ ಮಾಡಿಸಿದ್ದಾರೆ. ಇದು ನೋಡಿ, ಕಿಚನಲ್ಲಿ ಎಲ್ಲ ಲಾಫ್ಟ್ಸ್ ಎಲ್ಲ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಅಲ್ಲಿ ಫುಲ್ ತುಂಬ ಮಾಡಿದ್ದಾರೆ, ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಇದು ಬಂದ್ಬಿಟ್ಟು ಡೈನಿಂಗ್ ಸ್ಪೇಸು. ಇಲ್ಲಿ ಡೈನಿಂಗ್ ಹಾಕ್ಕೋಬೋದು, ಡೈನಿಂಗ್ ಸ್ಪೇಸ್ ಮಾಡಿದ್ದಾರೆ ನೋಡಿ. ಇದು ಕಿಚನ್ ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡಿ. ಎಲ್ಲ ಬಾಸ್ಕೆಟ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲ ನೋಡಿ SS ಬಾಸ್ಕೆಟ್ಸು ಎಲ್ಲ ಹಾಕಿದ್ದಾರೆ. ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಸಿಗುತ್ತೆ. ಇದು ಯುಟಿಲಿಟಿ ಡೋರು ನೋಡಿ. ಯುಟಿಲಿಟಿಯಲ್ಲಿ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಟ್ಕೋಬೋದು. ಎಲ್ಲ ಇದು ನೋಡಿ, ಯುಟಿಲಿಟಿ ವಾಲ್ಗಿನೂ ಅಷ್ಟೇ ಟೈಲ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಯುಟಿಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ನೋಡಿ. ಕಿಚನು ಎಲ್ಲ ಡೈನಿಂಗ್ ಸ್ಪೇಸು, ಅಲ್ಲಿ ವಾಶ್ ಬೇಸಿನ್ ಮಾಡಿದ್ದಾರೆ. ಇದು ಲಿವಿಂಗ್ ಏರಿಯಾ ಆ್ಯಂಡ್ ಮಾಡರ್ನ್ ಕಿಚನ್ ಇವಾಗ ತೋರಿಸಿರೋದು. ಇವಾಗ 2 ರೂಮ್ ತೋರಿಸ್ತೀನಿ. ಇದು ರೂಮ್ ನಂಬರ್ 2 ಸಿಗುತ್ತೆ. ಆ ಕಡೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಇದು ರೂಮ್ ನಂಬರ್ 2. ರೂಮ್ ನಂಬರ್ 2 ಅಲ್ಲಿ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಒಂದು ವಿಂಡೋ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ವಿತ್ ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ ಈ ರೂಮ್ ನಂಬರ್ 2ಗೆ ನೋಡಿ. ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡಿ. ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ ವಿತ್ ಡೋರ್ ಎಲ್ಲ ಮಾಡಿದ್ದಾರೆ. ಬಾಲ್ಕನಿಗೆ ಟಫನ್ ಗ್ಲಾಸು, SS ಟಫನ್ ಗ್ಲಾಸ್ ಹಾಕಿದ್ದಾರೆ. ಆ್ಯಂಡ್ ಫ್ರಂಟ್ ವಾಲ್ಗೆಲ್ಲ ನೋಡಿ ಎಲ್ಲ ಟೈಲ್ಸ್ ಹಾಕಿದ್ದಾರೆ. ಎಲ್ಲ ಸ್ಟೋನ್ ಕ್ಲಾಡಿಂಗ್ ಟೈಲ್ಸ್ ಹಾಕಿದ್ದಾರೆ, ಎಲ್ಲ ಕ್ಲಾಡಿಂಗ್ ಹಾಕಿದ್ದಾರೆ. ಇದು ರೂಮ್ ನಂಬರ್ 2. ತುಂಬ ಚೆನ್ನಾಗಿ ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಸಿಗಿದೆ ರೂಮ್ ಸೈಜ್ ಎಲ್ಲ. ಇದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಎಲ್ಲ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು, ವಾಶ್ರೂಮ್ ಡೋರ್ಸು. ಫುಲ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ಶೆರಾನ್ ಜಾಗ್ವರ್ ಫಿಟ್ಟಿಂಗ್ಸು. ಎಲ್ಲ ಕಂಬೋರ್ಡ್ ಸಿಸ್ಟಮ್ ಹಾಕಿರೋದು ನೋಡಿ. ಎಲ್ಲ ಪ್ರತಿಯೊಂದು ಎಲ್ಲ ಫಿಟ್ಟಿಂಗ್ ಆಗೋಗಿದೆ. ಎಲ್ಲ ಪ್ರತಿಯೊಂದು ಎಲ್ಲ ಫುಲ್ಲಿ ಕಂಪ್ಲೀಟೆಡು ಫಿಟ್ಟಿಂಗ್ಸ್ ಎಲ್ಲ ನೋಡಿ. ಎಲ್ಲ ವಾಶ್ರೂಮ್ ಡೋರ್ಸು ಅಷ್ಟೇ ಲಾಕ್ಸ್ ಎಲ್ಲ ಯುರೋಫಾ ಲಾಕ್ಸ್ ಹಾಕಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿ ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. 3 ವಿಂಡೋಸ್ ಮಾಡಿದ್ದಾರೆ. ಆ್ಯಂಡ್ ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ ವರ್ಕಿಂಗ್ ಟೇಬಲ್ ಮಾಡಿದ್ದಾರೆ. ಆಪೋಸಿಟ್ ಕಾರ್ನರ್ ವಿಂಡೋ ಹತ್ರ ವರ್ಕಿಂಗ್ ಟೇಬಲ್ ಮಾಡಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ ನೋಡಿ. ಆ್ಯಂಡ್ ವಿತ್ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟೇ ಚೆನ್ನಾಗಿ ಸ್ಪೇಸಸ್ ಇದೆ. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಮಾಡಿದ್ದಾರೆ ನೋಡಿ. ಇದು ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಆ್ಯಂಡ್ ಶೆರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಫುಲ್ ಬಿಲ್ಡಿಂಗ್ ಎಲ್ಲ ತುಂಬ ಫುಲ್ಲಿ ಕಂಪ್ಲೀಟೆಡ್ ವರ್ಕ್ ಎಲ್ಲ ಫುಲ್ಲಿ ರೆಡಿ ಟು ಆಕ್ಯುಪೈ ಪ್ರಾಜೆಕ್ಟು. ರೆಡಿ ಟು ಆಕ್ಯುಪೈ ಬಿಲ್ಡಿಂಗ್ ಇದು ನೋಡ್ಬೋದು ನೋಡಿ. ಇದು ಮಾಸ್ಟರ್ ಬೆಡ್ರೂಮ್, ರೂಮ್ ನಂಬರ್ 2, ಲಿವಿಂಗ್ ಏರಿಯಾ, ಕಿಚನು ಎಲ್ಲ ಪ್ರತಿಯೊಂದು ನೋಡಿದರೆ. ಇದು ಫಸ್ಟ್ ಫ್ಲೋರು. ನೆಕ್ಸ್ಟ್ ಸೆಕೆಂಡ್ ಫ್ಲೋರು ಅಷ್ಟೇ ಸೇಮ್ ಸಿಮ್ಲರ್ ಇರುತ್ತೆ ಸೆಕೆಂಡ್ ಫ್ಲೋರು. ನೆಕ್ಸ್ಟ್ 3rd ಫ್ಲೋರು ಆ್ಯಂಡ್ 4th ಫ್ಲೋರ್ ಡಿಫ್ರೆನ್ಸ್ ಇರುತ್ತೆ. ಫುಲ್ ವಿಡಿಯೋ ನೋಡಿರಿ ಓಕೆ. ನಾನು ಫುಲ್ ಬಿಲ್ಡಿಂಗ್ ಎಲ್ಲ ತೋರಿಸ್ತಾ ಇದ್ದೀವಿ. ಫುಲ್ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆ ಅಂದರೆ ಇದು ಡಿಫ್ರೆಂಟ್ ಇದೆ ಓಕೆ. ಇದು ಸೆಕೆಂಡ್ ಫ್ಲೋರ್ ಸೇಮ್ ಸಿಮ್ಲರೇ ಇರುತ್ತೆ. ಆ್ಯಂಡ್ 3rd ಫ್ಲೋರು ಆ್ಯಂಡ್ 4th ಫ್ಲೋರು ಚೇಂಜಸ್ ಇರುತ್ತೆ ನೋಡಿ. ಇದು ಲಿವಿಂಗ್ ಏರಿಯಾ. ಇಂಟ್ರಾಕ್ಟ್ ತಕ್ಷಣ ಪೂಜೆ ರೂಮ್ ಮಾಡಿದ್ದಾರೆ. ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. TV ಯೂನಿಟ್ ಇದೆ. ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಡೈನಿಂಗ್ ಸ್ಪೇಸು ಎಲ್ಲ ವಾಶ್ ಬೇಸಿನ್ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಯುಟಿಲಿಟಿ ಇದೆ. ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಇದೆ ನೋಡಿ. ಇದು ಕಾಮನ್ ವಾಶ್ರೂಮು. ಸೇಮ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಇದು ರೂಮ್ ನಂಬರ್ 2. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು ವಿತ್ ಅಟ್ಯಾಚ್ ವಾಶ್ರೂಮ್ ಮಾಡಿದ್ದಾರೆ. ವಾಶ್ರೂಮಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಸೇಮ್ ಈಗ ಫಸ್ಟ್ ಫ್ಲೋರ್ ಏನು ನೋಡಿದರೆ ಸೇಮ್ ಸೆಕೆಂಡ್ ಫ್ಲೋರೂ ಸೇಮ್ ಸಿಮ್ಲರಾಗಿರುತ್ತೆ, ಏನು ಚೇಂಜಸ್ ಆಗೋಲ್ಲ. ಅದಕ್ಕೋಸ್ಕರ ಜಸ್ಟ್ ನಾವು ತೋರಿಸ್ತಾ ಹೋಗ್ತಾಯಿದ್ವಿ. ಎಲ್ಲ ಬಾಲ್ಕನಿ ಎಲ್ಲ ಸಿಗುತ್ತೆ.
ಆ್ಯಂಡ್ ಯುಟಿಲಿಟಿ ಸಿಗುತ್ತೆ, ಪೂಜೆ ರೂಮ್ ಇದೆ, ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಥರ್ಡ್ ಫ್ಲೋರು. ಇದು ನೋಡ್ರಿ, ಇದು ಥರ್ಡ್ ಫ್ಲೋರಲ್ಲಿ 2 ಮನೆಗಳು ಸಿಗುತ್ತೆ ವಿತ್ ಸೇಫ್ಟಿ ಗ್ರಿಲ್ಲು, ಸೇಫ್ಟಿ ಗೇಟ್ ಎಲ್ಲ ಮಾಡಿದ್ದಾರೆ. ಈ ಕಡೆ ಡಬಲ್ ಬೆಡ್ರೂಮ್ ಸಿಗುತ್ತೆ, ಆ ಕಡೆ ಸಿಂಗಲ್ ಬೆಡ್ರೂಮ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದೆ ಟೋಟಲ್ ಈ ಬಿಲ್ಡಿಂಗಲ್ಲಿ ಡಬಲ್ ಬೆಡ್ರೂಮ್ 4 ಮನೆಗಳಿದೆ, ಸಿಂಗಲ್ ಬೆಡ್ರೂಮ್ 2 ಮನೆಗಳಿದೆ. ಇದು ಡಬಲ್ ಬೆಡ್ರೂಮು. ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟು, ಟಿ ವಿ ಯೂನಿಟು, ಪೂಜೆ ರೂಮು. ಇದು ವಾರ್ಡ್ರೂಬಲ್ಲಿ ಫುಲ್ಲು ಪೂಜೆ ರೂಮ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಕಿಚನು, ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಎಲ್ಲ ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿದ್ದಾರೆ. ಮೇನ್ ಡೋರ್ಸ್ ಎಲ್ಲ ಫುಲ್ ಬಿಲ್ಡಿಂಗ್ ಎಲ್ಲ ಟೀಕ್ ಅಂಡ್ ಫ್ರೇಮು ಟೀಕ್ ಇರುತ್ತೆ. ಇದು ರೂಮ್ ನಂಬರ್ 2. ರೂಮ್ ನಂಬರ್ 2ಗೆ ಆ ಡೋರ್ ಕಾಣಿಸೋ ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ವಾರ್ಡ್ರೂಬ್ಸು, ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ ನೋಡಿ. ಅಂಡ್ ವಿತ್ ಡ್ರೆಸ್ಸಿಂಗ್ ಟೇಬಲು ಮಾಡಿದ್ದಾರೆ ನೋಡಿ. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ ಸೈಜು ವಿತ್ ಬಾಲ್ಕನಿ ಸಿಗುತ್ತೆ ಈ ರೂಮ್ಗೆ, ಅದು ಡೋರ್ ಕಾಣಿಸ್ತಾ ಇರೋದು. ಇದು ಕಾಮನ್ ವಾಶ್ರೂಮು ನೋಡಿ. ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಜಾಗ್ವಾರ್ ಫಿಟ್ಟಿಂಗ್ಸು, ಶೆರಾ ಫಿಟ್ಟಿಂಗ್ಸು ಎಲ್ಲ ತುಂಬ ಫುಲ್ಲಿ ಕಂಪ್ಲೀಟೆಡ್ ಬಿಲ್ಡಿಂಗ್ ಎಲ್ಲ. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ ಇದು ನೋಡಿ. ಎಲ್ಲ ವಾರ್ಡ್ರೂಬ್ಸು, ಲಾಫ್ಟ್ಸು, ಒಂದು ವಿಂಡೋ ಇದೆ. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ ರೂಮ್ ಸೈಜು. ಇದು ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಫುಲ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ವೆಟ್ರಿಫೈಡ್ ಟೈಲ್ಸು. ಎಲ್ಲ ಡೋರ್ಸ್ ಎಲ್ಲ WPC ಡೋರ್ಸ್ ಎಲ್ಲ ಹಾಕಿರೋದೆ, ವಾಶ್ರೂಮ್ ಡೋರ್ಸು. ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಹಾಕಿದ್ದಾರೆ. ಇದು ಡಬಲ್ ಬೆಡ್ರೂಮು. ನೆಕ್ಸ್ಟ್ ಸಿಂಗಲ್ ಬೆಡ್ರೂಮ್ ತೋರಿಸ್ತೀನಿ. ಇದು ಥರ್ಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಆ್ಯಂಡ್ ಸಿಂಗಲ್ ಬೆಡ್ರೂಮು. ನೆಕ್ಸ್ಟ್ 4th ಫ್ಲೋರ್ ಡಬಲ್ ಬೆಡ್ರೂಮ್ ಪ್ಲಸ್ ಓಪನ್ ಟೆರ್ರಸ್ ಸಿಗುತ್ತೆ ನೋಡಿ. ಇದು ಮೇನ್ ಡೋರು, ಫ್ರೇಮು ಟೇಕ್ ಸಿಗುತ್ತೆ. ಇಂಟ್ರಾಕ್ಟೇಷನ್ ಲಿವಿಂಗ್ ಏರಿಯಾ, ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ TV ಯೂನಿಟ್ ಇದೆ ಆ್ಯಂಡ್ ಪೂಜೆ ರೂಮ್ ಬಾಕ್ಸಲ್ಲಿ ಮಾಡಿಸಿದ್ದಾರೆ ನೋಡ್ಬೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಲಿವಿಂಗ್ ಏರಿಯಾನು. ಇದು ಕಿಚನ್ನು, ಫುಲ್ ಮಾಡರ್ನ್ ಕಿಚನ್ ಮಾಡಿಸಿದ್ದಾರೆ. ಕಾಮನ್ ವಾಶ್ರೂಮ್ ಮಾಡಿದ್ದಾರೆ ನೋಡಿ, ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಇದು ಕಾಮನ್ ವಾಶ್ರೂಮು ನೋಡಿ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಫುಲ್ಲಿ ಕಂಪ್ಲೀಟೆಡ್. ಟೋಟಲ್ ಬಿಲ್ಡಿಂಗ್ಗೆ ವಾಶ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು. ಎಲ್ಲ ಲಾಕ್ಸೂ ಅಷ್ಟೇ ಯುರೋಫಾ ಲಾಕ್ಸ್ ಹಾಕಿದ್ದಾರೆ. ಇದು ರೂಮ್ ಸಿಗತ್ತೆ ನೋಡಿ. ರೂಮ್ ಸೈಜೂ ಅಷ್ಟೇ ತುಂಬ ಚೆನ್ನಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಒಂದು ವಿಂಡೋ ಇದೆ. ಅಂಡ್ ರೂಮಲ್ಲಿ ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ ನೋಡಿ. ಎಲ್ಲ ಪ್ರತಿಯೊಂದು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಎಲ್ಲ ತುಂಬ ಡಿಸೆಂಟಾಗಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲ ಪ್ರತಿಯೊಂದು ಫುಲ್ಲಿ ಕಂಪ್ಲೀಟೆಡ್ ವರ್ಕ್ ಎಲ್ಲ, ಏನು ಪೆಂಡಿಂಗ್ ಇಲ್ಲ. ಇದು ಥರ್ಡ್ ಫ್ಲೋರಲ್ಲಿ 2 ಮನೆಗಳು. ಇದು 4th ಫ್ಲೋರು. 4th ಫ್ಲೋರಲ್ಲಿ ಡಬಲ್ ಬೆಡ್ರೂಮು ಪ್ಲಸ್ ಓಪನ್ ಟೆರ್ರಸ್ಸು ನೋಡಿ. ಫುಲ್ಲು ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಫ್ರಂಟ್ ವಾಲ್ಗೆಲ್ಲ ನೋಡಿ. ಮೈನ್ ಡೋರ್ಸು ಫ್ರೇಮು ಟೀಕ್ ಇರುತ್ತೆ. ಇದು ಇಂಟ್ರಾಕ್ಟೇಷನಲ್ ಲಿವಿಂಗ್ ಏರಿಯಾ, ಫಾಲ್ ಸೀಲಿಂಗ್ ಮಾಡಿದ್ದಾರೆ, TV ಯೂನಿಟ್ ಮಾಡಿದ್ದಾರೆ, ಪೂಜೆ ರೂಮು, ವಿಂಡೋಸು ಎಲ್ಲ ಪ್ರತಿಯೊಂದು. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗು. ಇದು ಫುಲ್ಲು ಕಿಚನ್ ಇರುತ್ತೆ. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಕಾಮನ್ ವಾಶ್ರೂಮು. ಇದು ಅಟ್ಯಾಚ್ ವಾಶ್ರೂಮು. ಇದು ಮಾಸ್ಟರ್ ಬೆಡ್ರೂಮು ನೋಡಿ. ಎಲ್ಲ ವಾರ್ಡ್ರೂಬ್ಸು, ಲಾಫ್ಟ್ಸು, ವಿಂಡೋ ಇದೆ. ನೆಕ್ಸ್ಟ್ ರೂಮ್ ನಂಬರ್ 2 ತೋರಿಸಿ ನೋಡ್ಬೋದು. ರೂಮ್ ನಂಬರ್ 2ಗೆ ವಿತ್ ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ. ಆ ಡೋರ್ ಕಾಣಿಸ್ತಾ ಇರೋದು ಬಾಲ್ಕನಿ ಡೋರು, ಆ ವಿಂಡೋ ಡೋರ್ ಎಲ್ಲ ನೋಡಿ. ವಾರ್ಡ್ರೂಬ್ಸು ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ಇದು ಬಾಲ್ಕನಿ ಡೋರು. ವೆಂಟಿಲೇಷನ್ಗೆ ಗಾಳಿಗೆ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಿಮಗೆ ಓಪನ್ ಟೆರ್ರಸ್ ತೋರಿಸ್ತೀನಿ. ಇದು 4th ಫ್ಲೋರಲ್ಲಿ ಡಬಲ್ ಬೆಡ್ರೂಮು ಪ್ಲಸ್ ಓಪನ್ ಟೆರ್ರಸ್ ತೋರಿಸ್ತೀನಿ ನೋಡ್ಬೋದು. ಪ್ಲೀಸ್ ಇದು ಫುಲ್ ಓಪನ್ ಟೆರ್ರಸ್ ಇರುತ್ತೆ. ಪ್ಲೀಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನಮ್ಗೆ ಅನುಕೂಲ ಆಗುತ್ತೆ ರೀಚ್ ಆದರೆ. ನೋಡಿ ಇವಾಗ ನಾನು ಟೆರೆಸ್ ಫುಲ್ಲು ನಾನು ತೋರಿಸ್ತೀನಿ. ಎಲ್ಲ ಟ್ಯಾಂಕ್ಸ್ ಎಲ್ಲ ಕೂರಿಸಿದ್ದಾರೆ, ಸೋಲಾರ್ ಎಲ್ಲ ಹಾಕಿದ್ದಾರೆ, ಎಲ್ಲ ಪ್ರತಿಯೊಂದು ತೋರಿಸಿ ನೋಡ್ಬೋದು. ನೋಡಿ ಸೋಲಾರ್ ಬಂದುಬಿಟ್ಟು 250 ಲೀಟರ್ಸ್ ಸೋಲಾರ್ ಹಾಕಿದ್ದಾರೆ ಆ್ಯಂಡ್ 2 ಟ್ಯಾಂಕ್ ಕೂರಿಸಿದ್ದಾರೆ. ಫುಲ್ ಸೇಫ್ಟಿಗೆಲ್ಲ ಮಾಡಿದ್ದಾರೆ ಟ್ಯಾಂಕ್ಸ್ಗೂ. ಇವಾಗ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ಫುಲ್ಲಿ ಡೆವಲಪ್ಡ್ ಏರಿಯಾ. ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ಫುಲ್ಲಿ ಡೆವಲಪ್ಡ್ ಏರಿಯಾ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು ಆ ಥರ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಾಂದರೆ ನೀವು ಸ್ಟೇ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಲೊಕೇಶನ್ ಬಂದುಬಿಟ್ಟು ಯಲಹಂಕ ಹತ್ರ ಬರುತ್ತೆ, ಕಟ್ಗಿನಲ್ಲಿ ಅಂತ, ಏರ್ಪೋರ್ಟ್ ರೋಡಿಗೆ. ಇಲ್ಲಿ ಬಂದುಬಿಟ್ಟು ರೇವಾ ಯೂನಿವರ್ಸಿಟಿ ಬಿಫೋರ್ ಬರುತ್ತೆ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ ಪ್ರಾಜೆಕ್ಟು. ನೋಡಿ ಎಲ್ಲ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ. ಅದು ಬಾಗ್ಲು ಕ್ರಾಸು ಏರ್ಪೋರ್ಟ್ ರೋಡು, ಅದು ಸಲಾಪುರಿಯ ಅದು ಅಲ್ಲೂ ಅಮೆಜಾನ್ ಕಂಪನಿ ಅದು ನಾರ್ತ್ ಗೇಟು, ಇನ್ಫೋಸಿಸು, ಸರ್ನರು, ಸೆಂಟಮ್ಮು, ಫಿಲಿಪ್ಸು ಈ ಥರ ಕಂಪ್ನೀಸ್ ಎಲ್ಲ ಜಸ್ಟ್ 1.5 ಕಿಲೋಮೀಟರ್ ರೇಡಿಯಸ್ಸು. ಫುಲ್ಲಿ ಡೆವಲಪ್ಡ್ ನೋಡಿ. ಎಲ್ಲ ಹೈ ರೇಂಜ್ ಲೈಕ್ ಅಪಾರ್ಟ್ಮೆಂಟ್ಸು, ಇಂಡಿವಿಜುವಲ್ ಹೌಸಸ್ ಎಲ್ಲ G+3 ಹೌಸಸ್ಸು ಆ ಥರ ಫುಲ್ಲಿ ಡೆವಲಪ್ಡ್ ಏರಿಯಾ. ನೋಡಿ ಎಲ್ಲ ಫುಲ್ಲಿ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್, ಯಾವ ಥರ ಮನೆಗಳೆಲ್ಲ ಡೆವಲಪ್ಮೆಂಟ್ ಆಗಿದೆಯೋ ನೋಡ್ಬೋದು ನೀವು. ಇದು ಪ್ರೈಸ್ ಬಂದುಬಿಟ್ಟು 2,60 lakhs ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಇದೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸು, ಪ್ರೈಸು, ಲೊಕೇಶನು ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ಮತ್ತೆ ಹೇಳ್ತೀನಿ 8861514842. ಇದು ಪ್ರೈಸ್ ಬಂದುಬಿಟ್ಟು 2,60 lakhs ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಇದು ಲೊಕೇಶನ್ ಬಂದುಬಿಟ್ಟು ಯಲಹಂಕ ಹತ್ರ ಬರುತ್ತೆ, ನಾರ್ತ್ ಬ್ಯಾಂಗ್ಳೂರ್ಗೆ, ಏರ್ಪೋರ್ಟ್ ರೋಡ್. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಕಟ್ಗಿನಲ್ಲಿ ಅಂತ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ರಾಪರ್ಟಿ ವಿಸಿಟ್ ಏನಾದರೂ ಮಾಡಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ಈ ನಂಬರ್ ಕಾಲ್ ಮಾಡ್ಬೋದು, ನಾವು ಪ್ರಾಪರ್ಟಿ ವಿಸಿಟ್ ಎಲ್ಲ ಮಾಡಿಸ್ತೀವಿ. ಇದು BBMP ಲಿಮಿಟ್ಸಲ್ಲಿದೆ ಈ ಖಾತಾ ಪ್ರಾಪರ್ಟಿ. ಟೋಟಲ್ ಈ ಬಿಲ್ಡಿಂಗಲ್ಲಿ 2 BHK ಹೌಸಸ್ ಇದೆ, ಸಿಂಗಲ್ BHK 2 ಹೌಸಸ್ ಇದೆ. ನೀವು ರೆಂಟಲ್ ಏನಾದರೂ ಕೊಡಬೇಕು ಅಂದರೆ ಈಸಿಯಾಗಿ ರೆಂಟಲ್ 1,10,000 ಮೇಲೆ ಈಸಿಯಾಗಿ ರೆಂಟಲ್ ಸಿಗತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.